ಈ ರಾಜ್ಯದಲ್ಲಿ 2 ವರ್ಷ ಪೂರೈಸ್ತಾ ಇದೆ. ಆದ ಕಾರಣ ಏನು ಹೊಸಪೇಟೆಯಲ್ಲಿ ಸಾಧನ ಸಮಾವೇಶ ಅಂತ ಮಾಡ್ತಾ ಇದೆ ಗೊತ್ತಾ. ಆ ಸಾಧನ ಸಮಾವೇಶ ಏನು ಸರ್ಕಾರದ ಏನು ಕಾಂಗ್ರೆಸ್ ಪಕ್ಷದ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರು ನೋಡ್ಬೋದು, ಏನು ಪತ್ರಿಕಾ ಒಂದು ಇದು ಮಾಡಿದಾರ ಪ್ರಿಂಟು ಇನ್ವಿಟೇಷನ್ ಕಾರ್ಡ್ನಲ್ಲಿ. ಇವತ್ತ ಅದರಲ್ಲಿ ವಯನಾಡ್ MP ಇವ್ರದ್ದು ರಾಹುಲ್ ಗಾಂಧಿಯವರು ಸಾಧನಾ ಸಮಾವೇಶ ಸರ್ಕಾರ ಮಾಡ್ತಿತ್ತಂದ್ರೆ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಂತ. ಇವತ್ತ ರಾಹುಲ್ ಗಾಂಧಿಯವ್ರದ್ದು ಹೆಸರು ಹಾಕ್ತಾರ, ಪ್ರಿಯಾಂಕಾ ಗಾಂಧಿಯವ್ರದ್ದು ಹೆಸರು ಹಾಕ್ತಾರ. ಅವರಿಗೆ ನಮ್ಗ ಏನು ಸಂಬಂಧ ಇದೆ? ಕರ್ನಾಟಕಗ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಮಾಡೋದು ಏನು ಸಂಬಂಧ ಇದೆ ಇಲ್ಲಿ? ಇವತ್ತು ಆ ಒಂದು ಏನು ಸಮಾವೇಶ ಮಾಡ್ತಾ ಇದ್ದಾರ ಅದು ಖಾಲಿ ಕಾಂಗ್ರೆಸ್ ಸಮಾವೇಶ ಅಂತ ಹೇಳ್ಬೋದು. ಸರ್ಕಾರದ ದುಡ್ಡು ಕಾಂಗ್ರೆಸ್ ಸಮಾವೇಶ ಅಂತ ಹೇಳಕ್ ಇಚ್ಛಪಡ್ತೀನಿ. ಏನು ಈ ಒಂದು 2 ವರ್ಷದಲ್ಲಿ ಏನು ಸಾಧನೆ ಮಾಡಿದಾರಂತ ಅವ್ರು ಮಾಡ್ಲಕ್ಕ ಹೊಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬಡ ಜನರ ಮೇಲೆ ಹೆಚ್ಚಿನ ಇದು ಮಾಡಿದ್ದು ಬೆಲೆ ಏರಿಕೆ ಅದು ಮಾಡ್ಬೇಕಂತ ಹೇಳ್ತಾ ಇದ್ದಾರ. ಏನು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅಂತ ಮಾಡ್ತಾ ಇದ್ದಾರ. ಏನು ಕಮಿಷನ್ ನಾವು 40% ಅಂತ ನಮ್ಮ ಸರ್ಕಾರ ಇದ್ದಾಗ ಹೇಳೋರು ಇವ್ರು 60% ತಗೊಳತ್ತಾರಂತ ಮಾಡ್ಲಕ್ಕ ಈ ಸಾಧನ ಸಮಾವೇಶ ಮಾಡ್ತಾ ಇದ್ದಾರ. ತಾವು ನೋಡ್ಬೋದು ಇವತ್ತ ರಾಜ್ಯದಲ್ಲಿ ಭ್ರಷ್ಟಾಚಾರ ತಲ್ಲಣ ಆಗ್ತಾ ಇದೆ. ಇವತ್ತ ಯಾವುದೇ ಒಂದು ಆಫೀಸ್ಗೆ ಹೋಗಿ ನೋಡ್ರಿ, ಎಲ್ಲ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ಇಲ್ಲನೆ ಒಂದು ಕೂಡ ಕೆಲಸ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ನಮ್ಮ ಬೀದರ್ನಲ್ಲಿ ನೋಡ್ರಿ ತಾವು ಇಬ್ಬಿಬ್ಬರುಗಳ ಮಂತ್ರಿಗಳಿದ್ದಾರೆ. ಇವತ್ತು 2 ಮಂತ್ರಿಗಳು ವಿಫಲ ಆಗಿರೋಂತ ಹೇಳಕ್ ಇಚ್ಛೆ ಪಡ್ತೀನಿ. ಗೊತ್ತಿಲ್ಲ, ಪೌರಾಡಳಿತ ಸಚಿವರಿದ್ದಾರ ಇಲ್ಲಿನವರೇ. ಇವತ್ತು ನನ್ನ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮತಕ್ಷೇತ್ರದಲ್ಲಿ 3 ಪೌರಾಡಳಿತ ಪುರಸಭೆಗಳು ಬರ್ತಾವ. ಒಂದು ದಿವಸ ಕೂಡ ಬಂದು ಭೇಟಿ ಕೊಟ್ಟಿಲ್ಲ, ಎಲ್ಲೂ ಕೂಡ ಭೇಟಿ ಕೊಟ್ಟಿಲ್ಲ. ಯಾವ ತರ ಅವರು ಪೌರಾಡಳಿತ ಸಚಿವರಿದ್ದಾರೆ. ಇವತ್ತು ಅನೇಕ ಪುರಸಭೆಗಳಿರ್ಬೋದು, ನಗರಸಭೆಗಳಿರ್ಬೋದು, ಅಲ್ಲಿ ಅಧಿಕಾರಿಗಳು ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಒಂದು ಖಾತಾ ತೆಗಿಲಕ್ಕೆ ದುಡ್ಡು ಬೇಕು, ಒಂದು ಮ್ಯೂಟೇಷನ್ ತೆಗಿಲಕ್ಕೆ ದುಡ್ಡು ಬೇಕು. ಯಾವುದಕ್ಕೂ ಕೂಡ ನೋಡ್ರಿ ನೀವು ದುಡ್ಡಿಲೇನೆ ಕೆಲಸ ಆಗ್ತಾ ಇಲ್ಲ. ಇವತ್ತ ಕಾನೂನು ಸುವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲೇ ನೋಡಿ ಎಷ್ಟು ಕೊಲೆಗಳಾಗ್ತಾ ಇದೆ, ಎಷ್ಟು ದರೋಡೆಗಳಾಗ್ತಾ ಇದೆ. ಏನು ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದಾರ? ಅದೇ ಯಾವರ ನಮ್ದು BJP ಕಾರ್ಯಕರ್ತರು ಏನರ ಮಾಡಲಿ ಅವ್ರಿಗೆ ಜಲ್ದಿ ಆಕ್ಷನ್ ತಗೋತಾರ. ಬೇರೆ ಯಾರು ಏನಾರ ಮಾಡ್ರ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕುಂಡ್ತಾರ. ಒಂದೇ ನಿಮಗೆ ಹೇಳ್ತೀನಿ, ಮೊನ್ನೆ ನಮ್ಮ ಶಂಕರಗಂಜ್ ವಾಡಿನಲ್ಲಿ ಒಂದು ಕೊಲೆ ಆಗಿದೆ. ಮೊನ್ನೆನೂ ಕೂಡ ಇಲ್ಲ, ಈಗ ಒಂದು 25 ದಿವಸ ಆಗ್ತು. ಆದರೂ ಕೂಡ ಇವತ್ತಿನ ತನಕ ಯಾವುದು ಕ್ರಮ ವಹಿಸಿಲ್ಲ. ಒಂದು ಕೊಲೆ ಆದರೂ ಕೂಡ ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದ್ರೆ ಯಾವ ತರ ಇಲ್ಲಿ ಇದು ನಡೀತಾ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ನಮ್ಮ ಹುಮನಾಬಾದ್ನಲ್ಲೇ ನೋಡಿ, ನಮ್ಮ DSP ಅಂತ ನ್ಯಾಮೇಗೌಡರು ಎಲ್ಲ ಇಲ್ಲಿಗಲ್ ದಂಧೆಗೆ ಪ್ರೋತ್ಸಾಹ ಕೊಡ್ತಾರ. ಅವ್ರು ಯಾರ ಮಾಡಲ್ಲ ಅಂದ್ರೆ ಖರ್ಚು ಮಾಡಿಸ್ತಾರೆ. ಇವತ್ತು ಅಕ್ಕಿ ದಂಧ ಮಾಫಿಯಾ ಇರ್ಬೋದು, ಸ್ಯಾಂಡ್ ಮಾಫಿಯಾ ಇರ್ಬೋದು, ಕೆಮಿಕಲ್ ಮಾಫಿಯಾ ಇರ್ಬೋದು, ಗುಟ್ಕಾ ಇರ್ಬೋದು, ಬಯೋಡೀಸೆಲ್ ಇರ್ಬೋದು, ಯಾವುದಕ್ಕೂ ಕೂಡ ಇಲ್ಲ. ಯಾರು ಕೆಲಸ ಮಾಡಲು ಬಿಟ್ಟಿದವ್ರಿಗೆ ಅವ್ರಿಗೆ ಕರ್ಸಿ ದುಡ್ಡು ತಗೊಂಡು ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು DSP ಅಂತವ್ರಿದ್ದಾರೆ. DSP ದುಡ್ಡು ತಗೊಂಡು ಏನ್ ಮಾಡ್ತಾರ? ಸರ್ಕಾರ ಕೊಡ್ತಾನೆ. ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ಕುಂತಿದೆ? ಇಂಥ ನಾಲಾಯಕ ಅಧಿಕಾರಿ ಇರಲಿಂದ ಇವತ್ತು ಕ್ಷೇತ್ರ ನಮ್ಮ ಜಿಲ್ಲೆ ಹಾಳಾಗ್ತಾ ಇದೆ. ಇವತ್ತು ಸರ್ಕಾರ ಗಮನ ಕೊಟ್ಟ ತಂದ್ರು ಕೂಡ ಸರ್ಕಾರದವ್ರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕೆ ಅವರಿಗೆ ದುಡ್ಡು ಬರ್ತಾ ಇದೆ. ಇವತ್ತು ಯಾವುದೂ ಕೂಡ ಹಿಡಿತಾ ಇಲ್ಲ. ಇವತ್ತು ತಾವು ನೋಡ್ಬೋದು, ಇವತ್ತು ನಾವು ಕೂಡ ಶಾಸಕರಿದ್ದೆವು. ಪ್ರೋಟೋಕಾಲ್ ಪ್ರಕಾರ ಏನು ಇವತ್ತ ಉದ್ಘಾಟನೆ ಮಾಡಿದ್ರು, ಹೊಸ ಗಾಡಿಗಳಿಗೆ ಕೊಟ್ಟಾಗ ಪ್ರೋಟೋಕಾಲ್ ಪ್ರಕಾರ ಕರಿಬೇಕಾಗಿಲ್ಲ. ಇದೇನು ಹುಕುಂಶಾಹಿ ಇದೆ, ನಿಜಾಂಶಾಹಿ ನಡೀತಾ ಇದೆ ಇಲ್ಲಿ. ಅಲ್ಲಿ ಕೇಳೋರು ಹುಮನಾಬಾದ್ ಕೇಳೋರು ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ಇಲ್ಲಿ ಜಿಲ್ಲೆದಾಗ ಯಾಕೆ ಪ್ರೋಟೋಕಾಲ್ ಇಲ್ಲ?
ಆದ ಕಾರಣ ಇವತ್ತೇನಿದು ಹೊಸಪೇಟೆಯಲ್ಲಿ ಈ ಕಾಂಗ್ರೆಸ್ ಒಂದು ಸಾಧನ ಸಮಾವೇಶ ಮಾಡ್ತಾ ಇದ್ದಾರ, ಅದು ಸರ್ಕಾರದ ಸಾಧನ ಸಮಾವೇಶ ಅಲ್ಲ, ಅದು ಕಾಂಗ್ರೆಸ್ ಸಾಧನ ಸಮಾವೇಶ ಅದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.